ಪಾಪ ಇದರ ಲೈಫ್ನ ನಾನೇ ಇವತ್ತು ಹಾಳು ಮಾಡಿಬಿಟ್ಟೆ. ಇಲ್ಲಿ ಅಮೃತ ಬಳ್ಳಿ ಒಂದು ಬಳ್ಳಿನ ಸುತ್ತಕ್ಕೆ ಹೋಗ್ಬಿಟ್ಟು ಈ ಹೂ ಮೇಲೆ ಬಂದುಬಿಡ್ತು. ಹೂ ಅದು ಹಾಳಾಯಿತು. ಸೊ ಸಂಜೆವರೆಗೂ ಇರ್ತಿರೋಂಥ ಹೂನ ನಾನಾಗಿ ಇವತ್ತು ಕಿತ್ತಾಕ್ಬಿಟ್ಟೆ ಅಂತ ತುಂಬ ಬೇಜಾರಾಯಿತು. ಸೊ ಒಂದೊಂದು ಹೂನು ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಅಂತಂದರೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇದೆಲ್ಲ ತುಂಬ ದಿನ ಇರೋಲ್ಲ, ಒಂದೇ ಒಂದು ದಿನ ಅರಳಿಬಿಟ್ಟು ಒಣಗೋಗುತ್ತೆ. ಹೊರಗಡೆ ಶಬ್ದ ತುಂಬಾ ಇದೆ, ಯಾಕಂದರೆ ರೋಡ್ ವರ್ಕ್ ನಡೀತಾ ಇದೆ. ತಲೆ ನೋವು ಬಂದುಬಿಡುತ್ತೆ ಈ ಶಬ್ದ ಕೇಳಿಸ್ಕೊಂಡು. ಮೂತಿಯಲ್ಲಿ ತಳ್ತಿದೆ, ಅದು ಬೇಡ, ಅದಕ್ಕೆ ಇಷ್ಟ ಇಲ್ಲ. ಕಚ್ಚಾಗ್ತಿದೆ ಸುಮ್ಮನೆ. ಚಿಂತೆ ಎಲ್ಲಿ ಕಚ್ಚ ವೇಸ್ಟ್ ಮಾಡಿರಲ್ಲ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಸಾಯಂಕಾಲ ಆಗಿದೆ, 7:45 8 ಗಂಟೆ ಆಗ್ತಾ ಬಂತು. ಈ ಟೈಮಲ್ಲಿ ನಾನು ಬ್ಲಾಗ್ ಶುರು ಮಾಡಿದೆ. ರೀಸನ್ ಏನಂದರೆ, ಈಗ ನಿಮ್ಮ ಜೊತೆ ಒಂದು ಹಾಲ್ ಶೇರ್ ಮಾಡ್ಕೊಳ್ಳೋದಿತ್ತು. ಇಷ್ಟೊತ್ತಲ್ಲಿ ಯಾವ ಹಾಲ್ ಅಂತ ಅಂದ್ಕೊಂಡಿರ್ಬೋದು. ಸೊ 4 days ಬಿಫೋರ್ ನಾವು ಶಾಪಿಂಗ್ ಮಾಡಿದ್ದು, ಬಟ್ ನಮಗೆ ಡೆಲಿವರಿ ಬಂದಿದ್ದು ಇವತ್ತು. ರೀಸೆಂಟಾಗಿ ನನಗೊಬ್ಬರು ಕಮೆಂಟಲ್ಲಿ ತಿಳಿಸಿದ್ರು, ನಾನು ಒಂದು ಬ್ಲಾಗಲ್ಲಿ ಹೇಳ್ತಾ ಇದ್ದೆ, ಮನೆಯವರು ಇವಾಗಷ್ಟೇ ಶಾಪಿಂಗ್ ಹೋಗ್ತಿದ್ದಾರೆ, ಇನ್ನೇನು 10:30ಗೆ ಅಂಗಡಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದಾಗ, ನೀವು ಯಾಕೆ ಬಿಗ್ ಬಾಸ್ಕೆಟಿಂದ ತರಿಸ್ಕೊಳ್ಳಲ್ಲ ಅಂತ ಕೇಳಿದ್ರು. ಸೊ ನನಗಷ್ಟು ಏನಂದರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆನ್ಲೈನಲ್ಲಿ ಗ್ರಾಸರೀಸ್ ಅಥವಾ ಏನೋ ತರಕಾರಿ ತರಿಸೋದು. ಇದುವರೆಗೂ ನಾನು ಒಂದು ಸತಿನೂ ತರಿಸಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಬಿಗ್ ಬಾಸ್ಕೆಟಿಂದ ಶಾಪಿಂಗ್ ಮಾಡಿದ್ದೀನಿ. 4-5 ದಿನಕ್ಕೆ ಮುಂಚೆ ನಾವು ಶಾಪಿಂಗ್ ಆರ್ಡರ್ ಮಾಡಿದ್ದು, ಬಟ್ ಬಂದಿದ್ದು ಇವತ್ತು. ಅದ್ರಲ್ಲಿ ಕೆಲವು ಮಿಸ್ ಕೂಡ ಆಯಿತು, ಯಾಕಂದರೆ ಕೆಲವು ಸ್ಟಾಕ್ ಇಲ್ಲ. ಹಾಗಾಗಿ ಇಲ್ಲಿ ಕೆಲವು ಯಾವ್ದು ನನಗೆ ಸಿಗ್ತಾ ಇರಲಿಲ್ಲ, ಅಂಥದ್ದನ್ನು ಮಾತ್ರ ನಾನು ಆರ್ಡರ್ ಮಾಡಿದ್ದೆ. ಇವತ್ತು ಬಂದಿದೆ. ಕೆಲವು ಇಲ್ಲಿ ಸಿಗ್ದಲೇ ಇರೋಂಥ ಕೆಲವು ಸಾಮಾನುಗಳು, ಅಥವಾ ನಾನು ಹೋಗಿ ಕೂಡ ಇಲ್ಲಿ ಸಿಕ್ಕಲ್ಲ, ಕೆಲವು ಬ್ರೋಕೊಲಿ ಇಂಥದ್ದೆಲ್ಲ ಸಿಗ್ತಾ ಇರಲಿಲ್ಲ. ಅಂಥದ್ದನ್ನು ಮಾತ್ರ ಇವತ್ತು ಶಾಪಿಂಗ್ ಮಾಡಿದ್ದೆ. ಆ ಹಾಲ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ. ಜೊತೆಗೆ ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಬಿಗ್ ಬಾಸ್ಕೆಟಲ್ಲಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ಕೆಟಲ್ಲಿ ಇಷ್ಟ ಇಲ್ಲ, ಬೇರೆ ಯಾವುದ್ರಲ್ಲೂ ನಾನು ಆನ್ಲೈನಿಂದ ಗ್ರಾಸರೀಸ್ ಅಥವಾ ತರಕಾರಿ ತರಿಸಲಿಲ್ಲ. ಸೊ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಸ್ವಲ್ಪ ಮಾತ್ರ ಇವತ್ತು ಗ್ರಾಸರೀಸ್ ನಾನು ತರಿಸಿದೆ. ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ, ನಾವು ಆನ್ಲೈನಲ್ಲಿ ಏನು ಮನೆಗೆ ಬೇಕಾಗಿರೋಂಥ ಅಪ್ಲಯನ್ಸಸ್ ಇರ್ಬೋದು, ಕಿಚನ್ ಅಪ್ಲಯನ್ಸಸ್ ಇರ್ಬೋದು, ಹೋಮ್ ಡೆಕೋರ್ ಇರ್ಬೋದು, ಅಥವಾ ಬಟ್ಟೆ ಇರ್ಬೋದು, ನಾನು ಶಾಪಿಂಗ್ ಮಾಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ಇದೊಂದು ಎಕ್ಸ್ಪೀರಿಯನ್ಸ್. ನೋಡೋಣ ಹೆಂಗಿದೆ ಅಂತ. ಈ ಹಾಲ್ ಶೇರ್ ಮಾಡೋಕ್ಕೋಸ್ಕರನೇ ಇವತ್ತಿನ ಬ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡಿದೆ. ಬನ್ನಿ, ಬಿಗ್ ಬಾಸ್ಕೆಟಿಂದ ನಾನು ಶಾಪಿಂಗ್ ಮಾಡೋವಂಥದ್ದು ಹೆಂಗಿದೆ, ಹಾಗೆ ಪ್ರೈಸಸ್ ನಾನು ಕಂಪ್ಯಾರಿಟಿವ್ಲಿ ನೋಡಿ ಆಮೇಲೆ ಹೇಳ್ತೀನಿ ನಿಮಗೆ ಎಷ್ಟಾಗುತ್ತೆ ಅಂತ. ಸೊ ಕೆಲವು ಸಾಮಾನು ನನಗೆ ಬೇಕಾಗಿರೋಂಥ ಮುಖ್ಯವಾಗಿ ಕೆಲವು ಸಾಮಾನುಗಳು ಕೂಡ ಸಿಕ್ಕಲಿಲ್ಲ, ಅಲ್ಲೂ ಕೂಡ ಸ್ಟಾಕ್ ಖಾಲಿಯಾಗಿದೆ. ಸೊ ಮಿಲ್ಕ್ ಬಾಸ್ಕೆಟ್ ಕೂಡ ನಾವು ಟ್ರೈ ಮಾಡಿದ್ವಿ. ಮಿಲ್ಕ್ ಬಾಸ್ಕೆಟು ಕೆಲವು ಕಡೆಗೆ ಮಾತ್ರ ಬೆಂಗಳೂರಲ್ಲಿ ಅವೈಲೇಬಲ್ ಇದೆ, ಎಲ್ಲ ಕಡೆಗೂ ಅವೈಲೇಬಲ್ ಇಲ್ಲ. ಬನ್ನಿ ಇವತ್ತಿನ ಬಿಗ್ ಬಾಸ್ಕೆಟ್ ಶಾಪಿಂಗ್ ಹಾಲ್ನ ಸ್ಟಾರ್ಟ್ ಮಾಡೋಣ. ನನಗೆ ಮೊದಲನೇದಾಗಿ ಕ್ಯಾನ್ಸಲ್ ಆಗಿರೋದೇನೆಂದರೆ ಬಾಸ್ಮತಿ ರೈಸ್ ನನಗೆ ಇಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಆನ್ಲೈನಲ್ಲಿ ಶಾಪಿಂಗ್ ಮಾಡೋಣ ಅಂತಲೇ ಇವತ್ತು ಆರ್ಡರ್ ಮಾಡಿದ್ದೆ. ಹಾಗೆ ಸಾಕಷ್ಟು ಕೆಲವೊಂದಷ್ಟು ಪ್ರಾಡಕ್ಟ್ಸ್ ನಮಗೆ ಸಿಕ್ಕಲೇ ಇಲ್ಲ. ಚೀಸ್ ಅಂತದೆಲ್ಲ ಬ್ಯಾಂಬಿನೋ ಮ್ಯಾಕ್ರೋನಿ 1 kg ಪ್ಯಾಕೆಟ್ ಇದೆ. ಇದೆಲ್ಲ ಲೇಬಲ್ ರೇಟೇ ಇರುತ್ತೆ ಅಂತ ಅನಿಸುತ್ತೆ. ನಾನು ಬಿಲ್ ಚೆಕ್ ಮಾಡಿಲ್ಲ, ಬಿಲ್ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಮ್ಯಾಕ್ರೋನಿ ತರಿಸಿದ್ದೀನಿ. ಅವಲಕ್ಕಿ, ಬಿಗ್ ಬಾಸ್ಕೆಟ್ ಏನೋ ಎಲ್ಲದಕ್ಕೂ ಅನ್ನೋ ಲೇಬಲ್ ಹಾಕಿದ್ದಾರೆ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಹೆಂಗಿರುತ್ತೆ ಪ್ಯಾಕಿಂಗ್ ಅಂತ ನೋಡಬೇಕಾಗಿತ್ತು, ಹಾಗೆ ಪ್ರಾಡಕ್ಟ್ ಹೆಂಗಿರುತ್ತೆ ಅಂತ ನೋಡಬೇಕಾಗಿತ್ತು. ತೊಗರಿಬೇಳೆ, ಸೊ ಅನ್ಪಾಲಿಶ್ಡ್ ತೊಗರಿಬೇಳೆ ಇದು. ಪಾಲಿಶ್ಡ್ ಅಲ್ಲ, ಅನ್ಪಾಲಿಶ್ಡ್. ನಿಮ್ಗೆ ಇಲ್ಲಿ ಕಾಣಿಸ್ಬೋದು.
ಈ ಥರ ಇರೋವಂಥ ತೊಗರಿಬೇಳೆ ತುಂಬ ಒಳ್ಳೆಯದು. ತುಂಬ ಪಾಲಿಶ್ ಆಗಿರೋದು, ಶೈನ್ ಆಗಿರೋಂಥ ಬೇಳೆಗಳು ಯಾವುದೂ ಅಷ್ಟು ಒಳ್ಳೆಯದಿಲ್ಲ. ಇದು ಅನ್ಪಾಲಿಶ್ಡ್ ತೊಗರಿಬೇಳೆ. ಇದು ಸಫೋಲಾ ಓಟ್ಸ್, ಹಿಮಾಲಯನ್ ಪಿಂಕ್ ಸಾಲ್ಟ್. ಇದು ನಾನು ತುಂಬ ದಿನದಿಂದ ಹುಡುಕ್ತಿದ್ದೆ, ಬಟ್ ನಮ್ಗೆ ಇಲ್ಲಿ ಸಿಗ್ತಾ ಇರಲಿಲ್ಲ. ಹಿಮಾಲಯನ್ ಸಿಕ್ಕಲ್ಲ, ಬೇರೆ ಯಾವುದೋ ಪಿಂಕ್ ಸಾಲ್ಟ್ ಅಂತ ಸಿಗುತ್ತೆ, ಅದರ ಹೆಸರು ನಂಗೆ ಗೊತ್ತಿಲ್ಲ. ಬಟ್ ಇದು ಹಿಮಾಲಯನ್ ಪಿಂಕ್ ಸಾಲ್ಟ್. ಇದು ಚೆನ್ನಾಗಿರುತ್ತೆ, ಪ್ಯೂರ್ ಆಗಿರುತ್ತೆ. ನಮಗೆ ಮಾಮೂಲಿ ಉಪ್ಪು ಅಂತಂದರೆ ಟಾಟಾ ಸಾಲ್ಟ್ ಲೈಟ್ ನಾನು ಬಿಳಿ ಉಪ್ಪು ತರಿಸ್ತಾ ಇದೆ. ಇದು ಹಿಮಾಲಯನ್ ಸಾಲ್ಟ್. ಕಡಲೆಬೇಳೆ, ಇದು ಕೂಡ ಅನ್ಪಾಲಿಶ್ಡ್. ಪನ್ನೀರ್, ಅಮೂಲ್ ಅವ್ರದ್ದು ಪನ್ನೀರ್ ಚೆನ್ನಾಗಿರುತ್ತೆ. ನಂದಿನಿ ಪನ್ನೀರ್ನ ನಾನು ಉಪಯೋಗಿಸ್ತಿರ್ತೀನಿ, ಅಮೂಲ್ ಪನ್ನೀರ್ ಚೆನ್ನಾಗಿರುತ್ತೆ. ಇದು ನೋಡಿ, ಪ್ಯಾಕಿಂಗೇ ಮಾಡಿಲ್ಲ, ಕೆಲವು ಮೇಲ್ಗಡೆ ಲೇಯರ್ ಎಲ್ಲ ಹಾಳಾಗಿದೆ. ಸೊ ಇದ್ರದ್ದು ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಒಳಗಡೆ ಲೇಯರ್ ಎಷ್ಟು ಒಳಗಡೆವರೆಗೂ ಹೋಗಿದೆ ಅಂತ ಗೊತ್ತಿಲ್ಲ, ಮೇಲ್ಗಡೆ ಲೇಯರ್ ನೋಡಿ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ನಾವೇ ಕಣ್ಣಲ್ಲಿ ಹೋಗಿ ನೋಡ್ಕೊಂಡು ತೊಗೋಬೇಕಾದ್ರೆ ಯಾರೂ ಈ ಥರದ್ದು ನಾನು ಚೂಸ್ ಮಾಡಲ್ಲ. ಬಟ್ ಈ ಥರ ಆನ್ಲೈನ್ ಶಾಪಿಂಗ್ ಮಾಡಿದಾಗಲ ಹಿಂಗೆ ಮೋಸ ಹೋಗೋದು. ಪ್ಯಾಕ್ ಆಗಿರೋವಂಥದ್ದನ್ನು ಅಟ್ಲೀಸ್ಟ್ ಡೇಟ್ ಚೆಕ್ ಮಾಡಾದರೂ ತೊಗೋಬೋದು. ತರಕಾರಿಗಳನ್ನು ನಾವು ಕಣ್ಣಲ್ಲಿ ನೋಡಿ ತೊಗೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ್. ಆನ್ಲೈನ್ಗಿಂತಲೂ ನಾನು ಈ ಥರದನ್ನು ಅಂಗಡಿಗೆ ಹೋಗಿ ತೊಗೊಂಬರೋಕ್ಕೆ ಇಷ್ಟಪಡ್ತೀನಿ. ಇದೊಂದು ಮೋಸ ಅಂತಲೇ ಹೇಳಬೇಕು. ಕೊಡ್ತಾರೆ, ಯಾಕೆ ಈ ಥರದನ್ನು ಹಾಳಾಗಿರೋದನ್ನು ಕೊಡ್ತಾರೆ ಆನ್ಲೈನಲ್ಲಿ ಅಂತ ಅಂದ್ಬಿಟ್ಟು ಯಾರು ನೋಡೋಲ್ಲ ಅಂತ ಹೆಂಗೆ ಬೇಕಾದ್ರೆ ಹಂಗೆ ಕಳಿಸೋದು ತಪ್ಪಾಗುತ್ತೆ. ಸೊ ಪ್ಯಾಕಿಂಗ್ ಕೂಡ ಇಲ್ಲ, ಹಾಗೆ ಮೇಲ್ಗಡೆ ಲೇಯರ್ ಕೂಡ ಚೆನ್ನಾಗಿದೆ. ತುಂಬ ಇಂಪಾರ್ಟೆಂಟಾಗಿ ನಂಗೆ ಬೇಕಾಗಿದ್ದು ಇದು ಇಟಾಲಿಯನ್ ಸ್ಪೈಸ್ ಮಿಕ್ಸ್. ಇವತ್ತಷ್ಟೇ ಖಾಲಿ ಆಯಿತು ಪಿಜ್ಜಾ ಮಾಡಿದಾಗ. ಪಿಜ್ಜಾ ಮತ್ತು ಪಾಸ್ತಾ ಸೀಸನಿಂಗ್, ಇದು ಸೀಸನಿಂಗೋಸ್ಕರ ಇದನ್ನು ಬಳಸ್ಕೋಬೋದು. ತುಂಬ ಅದು ಕೂಡ ಫ್ಲೇವರ್ಗೋಸ್ಕರ. ಓರಿಯೋ, ನಂದಿನಿ ಚೀಸ್ ಸ್ಲೈಸ್. ಓಪನ್ ಆಗಿದೆ, ಆ್ಯಕ್ಚುಲಿ ಇದು ಓಪನ್ ಆಗಿತ್ತು. ಓಪನ್ ಆಗಿರೋಂಥ ಪ್ಯಾಕೆಟ್. ಇದರಲ್ಲಿರೋಂಥದ್ದೇ ನೆಲ್ಲಿಕಾಯಿ. ಡಯಾಬಿಟಿಸ್ ಇರೋರಿಗಷ್ಟೇ ಅಲ್ಲ, ಎಲ್ಲರಿಗೂ ತುಂಬಾ ಒಳ್ಳೆಯದು. ಸ್ಕಿನ್ಗೆ, ಹೇರ್ಗೆ, ಇವಾಗ ಇಮ್ಯುನಿಟಿಗೋಸ್ಕರ ಪ್ರತಿದಿನ ಒಂದೊಂದು ತಿನ್ನೋದು ಒಳ್ಳೆಯದು. ಇದು ಆಮ್ಲ, ದೊಡ್ಡ ನೆಲ್ಲಿಕಾಯಿ ಅಂತ ಹೇಳ್ತಾರೆ. ಇದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೋಡಿ ಹೆಂಗೆ ಬಾಡೋಗಿದೆ. ಇದು ಲೆಟ್ಯೂಸ್ 22 ರೂಪೀಸ್ ಅಂತ ಹಾಕಿದ್ದಾರೆ. ಸೊ ಇದು ಹಾಳಾಗಿದೆ, ಎಷ್ಟೊಂದು ಹಾಳಾಗಿದೆ ಈ ಕಡೆಗೆಲ್ಲ. ಹಾಗೆ ಬ್ರೊಕೋಲಿ, ನನ್ನ ಕುಕಿಂಗ್ ಬುಕ್ಕಲ್ಲಿ ಕೂಡ ಇದೆ. ಅದರಲ್ಲಿ ಎಲ್ಲರೂ ಸರ್ಚ್ ಮಾಡಿ ಯಾವುದೋ ಒಂದು ರೆಸಿಪಿ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬ್ರೊಕೋಲಿ ಒಂದಕ್ಕೆ ಎಷ್ಟು 50 ರೂಪೀಸ್ ಒಂದು ಬ್ರೊಕೋಲಿ. ಇದೆರಡು ಕೂಡ ನನಗೆ ಮೋಸ ಹೋಗಿದ್ದೀನಿ ಅಂತಲೇ ಹೇಳ್ಬೋದು. ಆಮೇಲೆ ಪ್ಯಾಕೆಟ್ ಕೂಡ ಓಪನ್ ಆಗಿತ್ತು ಆಮ್ಲದು. ಬೇರೆ ಏನು ತರಿಸಿಲ್ಲ, ಇದಿಷ್ಟು ಮಾತ್ರ ನಾನು ಫಸ್ಟ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋಕ್ಕೋಸ್ಕರ ಇದಿಷ್ಟು ಮಾತ್ರ ನಾನು ತರಿಸಿದ್ದೆ. ಇದು ನಮ್ಮ ಶಾಪಿಂಗ್ ಹಾಲ್ ಬಿಗ್ ಬಾಸ್ಕೆಟ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಯಾರೆಲ್ಲ ನನಗೆ ಸಜೆಸ್ಟ್ ಮಾಡಿದ್ರಿ ಬಿಗ್ ಬಾಸ್ಕೆಟಲ್ಲಿ ನೀವು ಶಾಪಿಂಗ್ ಮಾಡಿ ಅಂತ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿದೆ, ಓಕೆ ಅನಿಸ್ತು. ಫೈನಲಿ ಹೇಳೋದಂದರೆ ನನಗೇನಂದರೆ ಅಲ್ಲಿಗೆ ಹೋಗಿ ನಾನು ಶಾಪಿಂಗ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಂದನ್ನು ರೇಟ್ ಚೆಕ್ ಮಾಡಿ, ಡೇಟ್ ಚೆಕ್ ಮಾಡಿ, ವೆಯ್ಟ್ ಚೆಕ್ ಮಾಡಿ ತೊಗೊಳ್ಳೋದೇ ನನಗಿಷ್ಟ. ಸೊ ಈ ಥರ ನನಗಿಷ್ಟ ಆಗಲ್ಲ. ಸೊ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಶಾಪಿಂಗ್ ಮಾಡಿದ್ದೆ. ಇದು ನಮ್ಮ ಬಿಗ್ ಬಾಸ್ಕೆಟ್ನ ಶಾಪಿಂಗ್ ಹಾಲ್. ಚೆನ್ನಾಗಿದೆಯಾ? ಹುಳಿ ಇದೆಯಾ? ತುಂಬ ಹುಳಿ ಇದೆಯಾ? ಎಷ್ಟು ಜೋರಾಗಿ ಗರ್ಜನೆ ಮಾಡ್ತಾ ಇದೆ ಆಕಾಶ ಅಂತಂದರೆ ನಿಜವಾಗ್ಲೂ ಜೋರು ಮಳೆ ಬರ್ಬೋದೇನೋ ಗೊತ್ತಿಲ್ಲ. ಸಿಡ್ಲು ಹಾಗೆ ಗರ್ಜನೆ, ಮೋಡದ ಗರ್ಜನೆ ಕೇಳೋಕ್ಕೆ ಭಯಂಕರವಾಗಿದೆ. ಮಳೆ ಇನ್ನೆಷ್ಟು ಜೋರಾಗಿ ಬರುತ್ತೆ ಗೊತ್ತಿಲ್ಲ. ಕೆಲವು ಸತಿ ಇಷ್ಟೊಂದು ದಿನ ಶಬ್ದ ಆದರೂ ಮಳೆ ಬರಲ್ಲ. ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಶಬ್ದ ಕೇಳಿಸ್ಕೊಳ್ಳೋಕೆ ಭಯ ಆಗುತ್ತೆ. ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ, ಚಾಪೆ ಹಾಸ್ಕೊಂಡು ಮಲ್ಕೋಣ, ಮಳೆ ಇನ್ನೂ ಬರ್ತಾ ಇಲ್ಲ ಅಂತ. ನಾವು ಚಿಕ್ಕವರು ಇರುವಾಗ ಹಾಗೆ ಮಾಡ್ತಿದ್ವಿ. ಅಜ್ಜಿ ಕತೆ ಹೇಳ್ತಾಯಿದ್ರು, ನಾವು ಹೊರಗಡೆ ಮನೆ ಮುಂದೆ ಚಾಪೆ ಹಾಸ್ಕೊಂಡು ಆಕಾಶ ನೋಡ್ಕೊಂಡು ಕತೆ ಕೇಳಿಸ್ಕೊಂಡು ಮಲ್ಕೊಂಡ್ಬಿಡ್ತಾ ಇದ್ವಿ. ಅದೆಲ್ಲ ನೆನಪಾಗುತ್ತೆ. ಅದೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ವಿ ಅನ್ಸುತ್ತೆ. ಟೆರೆಸ್ ಮೇಲೆ ಹೋದರೂ ಆ ಥರ ಒಂದು ಫೀಲ್ ಬರೋಲ್ಲ ನಮಗೆ ಇವಾಗ ಹೋಗಿ ಮೇಲ್ಗಡೆ ನಿಂತ್ಕೊಂಡು ನೋಡೋಕ್ಕೆ ಅಥವಾ ಮಲ್ಕೊಳ್ಳೋಕ್ಕೆ. ಸೊ ಅವಾಗ ಚಿಕ್ಕವ್ರು ಇರುವಾಗ ಅಜ್ಜಿ ನಮ್ಮ ತಲೆ ಹಿಂಗೆ ಮಾಡ್ತಾ ಕತೆ ಹೇಳ್ತಾ ಮಲಗಿಸ್ತಾಯಿದ್ರು, ನಮ್ಮ ತಂದೆಯವರ ಅಮ್ಮ. ಸೊ ಅದೆಲ್ಲ ನೆನಪಾಯಿತು. ಈ ಥರ ಮಳೆ ಟೈಮಲ್ಲಿ ನಾವು ಆಕಾಶ ನೋಡ್ಕೊಂಡು ಮಲ್ಕೋತಾ ಇದ್ವಿ. ಬ್ರೊಕೊಲಿ ಮತ್ತು ಕಾಲಿಫ್ಲವರ್ ನೋಡೋದಕ್ಕೆ ಒಂದೇ ರೀತಿ ಕಾಣಿಸಿದ್ರು ಕೂಡ ಇದನ್ನು ಬೇಯಿಸುವಂಥ ವಿಧಾನ ಎರಡೂ ಕೂಡ ಡಿಫ್ರೆಂಟ್ ಆಗಿದೆ. ಬ್ರೋಕೊಲಿನಲ್ಲಿ ಹೆಚ್ಚಾಗಿ ನ್ಯೂಟ್ರಿಷನ್ ಇದೆ. ಇದನ್ನು ಆದಷ್ಟು ನಾವು ಸ್ಟೀಮಲ್ಲಿ ಕುಕ್ ಮಾಡ್ಕೋಬೇಕು ಅಥವಾ ಸ್ಟಿರ್ ಫ್ರೈ ಮಾಡ್ಕೊಂಡು ತಿನ್ನಬೇಕು. ನೀರಲ್ಲಿ ಹಾಕಿ ಬೇಯಿಸಿ ಅದನ್ನು ನೀರು ಚೆಲ್ಬಿಟ್ರೆ ಇದರಲ್ಲಿರುವಂಥ ಶಕ್ತಿ ಎಲ್ಲ ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ಟೀಮ್ ಕುಕ್ ಮಾಡಿಕೊಂಡು ಇದನ್ನು ತಿನ್ಬೋದು. ನಾನು ಇದನ್ನು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಫಸ್ಟೇ ನಾನು ಉಪ್ಪು ನೀರಲ್ಲಿ ವಾಶ್ ಮಾಡಿದ್ದೀನಿ. ಯೂಶ್ವಲಿ ನಾವು ಕಾಲಿಫ್ಲವರ್ನ ಹುಳು ಇರುತ್ತೆ ಅಂತ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನಂತರ ಅದಕ್ಕೆ ಮಸಾಲೆಗಳೆಲ್ಲ ಹಾಕಿ ಬೇರೆ ಬೇರೆ ವೆರೈಟೀಸಲ್ಲಿ ನಾವು ಕಾಲಿಫ್ಲವರ್ನ ತಿಂತೀವಿ.
ಆದರೆ ಬ್ರೋಕೊಲಿಯನ್ನು ಸ್ಟಿರ್ ಫ್ರೈ ಮಾಡಿಕೊಂಡು ಅಥವಾ ಆದಷ್ಟು ಕಡಿಮೆ ನಾವು ಸ್ಟೀಮ್ ಕುಕ್ ಮಾಡ್ಕೊಂಡು ತಿನ್ಬೋದು. ಹೆಚ್ಚಿಗೆ ಇದನ್ನು ಓವರ್ ಕುಕ್ ಮಾಡಬಾರ್ದು. ಹಾಗೆ ಇದನ್ನು ಏನಂದರೆ ನೀರಲ್ಲಿ ಬೇಯಿಸ್ಬಿಟ್ಟು ಆ ನೀರನ್ನ ಚೆಲ್ಲಬಾರ್ದು. ಇದರಲ್ಲಿರುವಂಥ ನ್ಯೂಟ್ರಿಷನ್ ಕಳ್ಕೊಬಾರ್ದು ಅಂದರೆ ಇದೇ ರೀತಿ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಬೇರೆ ತರಕಾರಿಗಳನ್ನ ಕೂಡ ಸೇರಿಸ್ಕೊಂಡು ಸ್ಟೀಮ್ ಕುಕ್ ಮಾಡಿಕೊಂಡು ಈ ರೀತಿ ನಾವು ಮಾಡ್ಕೊಂಡು ತಿನ್ಬೋದು. ಮೈಕ್ರೋವೇವಲ್ಲಿ ನಾನು 5 ನಿಮಿಷ ಬೇಯಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಬೇಯಿಸ್ಕೊಂಡ ನಂತರ ನಾನು ಇದಕ್ಕೆ ಒಂದು ಒಗ್ಗರಣೆ ಹಾಕಿದ್ದೀನಿ. ಬೆಳ್ಳುಳ್ಳಿ, ಬೆಣ್ಣೆ ಮತ್ತು ಬ್ರೋಕೊಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ 1 ನಿಮಿಷ ಸ್ಟಿರ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಮೇಲಿಂದ ಸ್ವಲ್ಪ ನಾವು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಹೀಗೇ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಓವರ್ ಕುಕ್ ಮಾಡಿದೆ ಹೀಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹೆಚ್ಚಿನ ನ್ಯೂಟ್ರಿಷನ್ ಇರುವಂಥ ಒಂದು ತರಕಾರಿ. ಇದು ಬ್ಲ್ಯಾಕ್ ಕಾಫಿ. ಇದು ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಬೆಂಡೆಕಾಯಿ 1/4 kg ಬೆಂಡೆಕಾಯಲ್ಲಿ ಉಳಿದಿದ್ದು ಬರೀ 100 ಗ್ರಾಮ್ ಅಷ್ಟು. ಅದ್ರ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಸೇರಿಸ್ತಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಆಲೂಗಡ್ಡೆ ಹೀಗೆ ಒಂಚೂರು ಎಣ್ಣೆ ಹಾಕಿ ಫ್ರೈ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ ಹಾಕಿ ಇನ್ನೊಂದು ನಿಮಿಷ ಸ್ಟಿರ್ ಫ್ರೈ ಮಾಡಿದ್ರೆ ಆಯಿತು. ಸೈಡ್ ಡಿಶಲ್ಲಿ ಡ್ರೈ ಹೀಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಅಥವಾ ಹಿಂಗೆ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. Open eye, feel the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight, hold tight. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಇದೆರಡು ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಇಂಗು. ಸಾಸಿವೆ ಜೀರಿಗೆ ಎರಡು ಸಿಡಿದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ಲೇವರ್ ಬಂದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ಇದಾದ ನಂತರ 1 ಅಥವಾ 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಒಂಚೂರು ಉಪ್ಪು ಹಾಕೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕಿ ಇನ್ನು 1 ನಿಮಿಷ ಕೈ ಆಡಿಸ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಬೇಗನೆ ಬೆಂದು ಹೋಗುತ್ತೆ. ಇದಕ್ಕೆ 2 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಇದೊಂದು ಸಿಂಪಲ್ ಸಾಂಬಾರು ರೆಸಿಪಿ. ತುಪ್ಪ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಮತ್ತು ಫ್ಲೇವರ್ ಎರಡೂ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಅಥವಾ ಬರೀ ತುಪ್ಪದಲ್ಲಿ ಕೂಡ ಒಗ್ಗರಣೆ ಮಾಡ್ಕೋಬೋದು. ಸಾಂಬಾರು ಪೌಡರ್ ಹಾಕಿ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಕಟ್ಟೆನ ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಅಥವಾ ಸ್ವಲ್ಪ ನೀರು ಹಾಕ್ಕೊಂಡು ಇದೊಂಚೂರು ಮಿಕ್ಸ್ ಆಗೋವರೆಗೂ ಬೇಯಿಸ್ಕೊಂಡು ನಂತರ ಬೇಯಿಸಿಟ್ಕೊಂಡಿರೋಂಥ ಬೇಳೆಗೆ ನಾವು ಈ ಒಗ್ಗರಣೆನ ಸೇರಿಸಿ ಇನ್ನೊಂದು 2 ನಿಮಿಷ ಕುದಿಸ್ಕೋಬೇಕು. ತೊಗರಿಬೇಳೆ ನಾನು ಆಗಲೇ ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಬೇಳೆ ಬೇಯಿಸಿಟ್ಕೊಂಡಿದ್ರೆ ದಿಢೀರಾಗಿ ಸಾಂಬಾರು ರೆಡಿ ಆಗುತ್ತೆ. ಸೊ ಹೆಚ್ಚಿಗೆ ಮಸಾಲೆ ಇರಲ್ಲ, ತುಂಬಾ ಸಿಂಪಲ್ ಆಗಿರುವಂಥ ಒಂದು ಸಾಂಬಾರು. ಕೊನೆಯಲ್ಲಿ ಇದಕ್ಕೆ 1 ಸ್ಪೂನಷ್ಟು ಹುಣಸೆಹಣ್ಣಿನ ರಸ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಅಷ್ಟೇ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಇನ್ನು ಸ್ವಲ್ಪ ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಬಿಸಿ ಬಿಸಿ ಆಗಿರೋವಂಥ ಸಿಂಪಲ್ ಆಗಿರೋವಂಥ ಟೇಸ್ಟಿ ಆಗಿರೋವಂಥ ಸಾಂಬಾರು ರೆಡಿ ಆಗುತ್ತೆ. ಬಿಗ್ ಬಾಸ್ಕೆಟ್ ಶಾಪಿಂಗ್ ಹಾಲ್ ಹಾಗೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಇವತ್ತೊಂದು ಸಿಂಪಲ್ ಥಾಲಿ ಶೇರ್ ಮಾಡಿದ್ದೀನಿ. ಸಿಂಪಲ್ ಆಗಿರೋಂಥ ಸಾಂಬಾರು ಹಾಗೆ 2 ಸಿಂಪಲ್ ಸೈಡ್ ಡಿಶ್ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ಮಾಡಿದ ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸಬ್ರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಮತ್ತೊಂದು ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.